ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ಜಸ್ಟ್ ಯು ಅಂಡ್ ಐ ಸಿನಿಮಾ ನೋಡಿದೆ. ಸುಮಾರು ವರ್ಷಗಳ ನಂತರ ಉಪ್ಪಿ ಸರ್ ಅವರ ನಿರ್ದೇಶನ. ಯು ಅಂಡ್ ಐಗೆ ನನ್ನ ಚಿಕ್ಕ ವಯಸ್ಸಿಂದನೂ ಉಪ್ಪಿ ಸರ್ ಸಿನಿಮಾ ಅಂತಂದ್ರೆ ಕಾಲೇಜ್ ಡೇಸಿಂದನೂ ಯಾವ ತರ ಖುಷಿ ಇತ್ತು ಸಿನಿಮಾ ನೋಡೋದಕ್ಕೆ, ಅದೇ ರೀತಿ ಅದೇ ಖುಷಿಯಲ್ಲಿ ಇವತ್ತು ನಾನು ನನ್ನ ಟೀಮ್ ಜೊತೆ ಯು ಅಂಡ್ ಐ ಸಿನಿಮಾ ನೋಡಿದೆ. ನಿಜಕ್ಕೂ ಉಪ್ಪಿ ಸರ್ ನಿಮಗೆ ನೀವೇ ಸಾಟಿ. 2500 ವರ್ಷಗಳ ಹಿಂದೆ ಒಬ್ಬ ಬುದ್ಧ ಹುಟ್ಟಿದ್ರು. 2500 ವರ್ಷಗಳಾದ ನಂತರ ಇವತ್ತಿನ ಟ್ರೆಂಡ್ಗೆ, ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಜಾತಿ, ಧರ್ಮ ಇವೆಲ್ಲವನ್ನು ಕ್ರೋಢೀಕರಿಸಿ ಈ ರಾಜಕೀಯದ ವ್ಯವಸ್ಥೆ ಮತ್ತೆ ಪ್ರತಿಯೊಬ್ಬರು ಎಲ್ಲೆಲ್ಲಿ ಕಳೆದೋಗಿದ್ದೀವಿ, ಏನರಲ್ಲಿ ನಾವು ಯಾವ ಫೋಕಸ್ ಮಾಡಬೇಕು. ಉಪ್ಪಿ ಸರ್ ನಂಗೆ ನಿಜವಾಗ್ಲೂ ಒಂದು ಕ್ಲಾರಿಟಿ ಕೊಟ್ರಿ. ಉಪ್ಪಿ ಸರ್ ಒಂದು 150 ಪುಸ್ತಕವನ್ನು ಒಂದೇ ರಾತ್ರಿಯಲ್ಲಿ ಓದಿ ಮುಗಿಸಿದಷ್ಟು ಅನುಭವನ ಒಂದು ಸಿನಿಮಾದಲ್ಲಿ ಕೊಟ್ರಿ. ನೀವು ನಾವು ಏನನ್ನ ಫೋಕಸ್ ಮಾಡ್ತಿದ್ದೀವಿ, ಏನನ್ನ ಫೋಕಸ್ ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ನೀವು ಹೇಳಿದೀರಾ. ಏನೇನ್ಬೇಕೋ ಗೊತ್ತಿಲ್ಲ ಉಪ್ಪಿ ಸರ್, ನಿಮಗೆ ನೀವೇ ಸಾಟಿ. ಅದ್ಭುತವಾದ ಸಿನಿಮಾ, ನನ್ನ ಲೈಫ್ ಟೈಮಲ್ಲಿ ಗ್ರೇಟ್ ಮೂವಿ. ಪ್ರತಿಯೊಬ್ಬರು ಇಂಥ ಸಿನಿಮಾನ ಮಿಸ್ ಮಾಡ್ಕೋಬಾರ್ದು. ನಾನು ಹೇಳಿದಾಗೆ ಒಂದು 100-150 ಪುಸ್ತಕ ಓದಿದ್ರೆ ಎಷ್ಟು ನಾಲೆಡ್ಜ್ ಬರುತ್ತೋ, ಈ ಒಂದು ಸಿನಿಮಾನ 2.5 ಅವರಲ್ಲಿ ನಾವು ನೋಡಿದ್ರೆ ಅಷ್ಟು ಪುಸ್ತಕ ಓದಷ್ಟು ನಾಲೆಡ್ಜ್ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. KP ಶ್ರೀಕಾಂತ್ ಸರ್, ನಿಮಗೆ ಹ್ಯಾಟ್ಸ್ ಆಫ್. ಲಹರಿ ಅವರೇ, ನಿಮಗೂ ಕೂಡ ಜೀವಮಾನದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿಸಿದಿರಿ. ಲೈಫ್ ಟೈಮ್ ಗ್ರೇಟ್ ಮೂವಿ ಯು ಐ. ಉಪ್ಪಿ ಸರ್, ಇದು ನಿಮ್ಮನ್ನ ಬಿಟ್ರೆ ಕಲಿಯುಗದ ಆಧುನಿಕ ಬುದ್ಧ ಅಂತ ನಾನು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಬಿರುದು ಕೊಡಬೇಕು ಅನ್ಕೊಂಡಿದ್ದೀನಿ. ನೀವು ಆಧುನಿಕ ಬುದ್ಧ. ಒಳ್ಳೆಯದಾಗಲಿ ಉಪ್ಪಿ ಸರ್. ಯು ಐ ಮೂವಿ ಕನ್ನಡಿಗರೇ ಮಾತ್ರವಲ್ಲ, ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ. ಇದು ಇಡೀ ಭಾರತೀಯರ ಕಡೆಯಿಂದ, ಕರ್ನಾಟಕದ ಕನ್ನಡಿಗರ ಕಡೆಯಿಂದ ಉಪ್ಪಿ ಸರ್ ನಿಜಕ್ಕೂ ನೀವು ರಿಯಲಿ ಗ್ರೇಟ್. ನೀವು ಕನ್ನಡಿಗರ ಪರವಾಗಿ ಈ ಥರದೊಂದು ಅದ್ಭುತವಾದ ಮೂವಿ ಕೊಟ್ಟಿದ್ದೀರಾ. ಕನ್ನಡದ ಕೀರ್ತಿ ಪತಾಕೆಯನ್ನು ಆರಿಸಿದ್ದೀರಾ. ಯು ಐ, ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದೀರಾ. ಸತ್ಯವಾಗ್ಲೂ ನಾವು ಯಾವುದರ ಮೇಲೆ ಫೋಕಸ್ ಮಾಡಬೇಕು. ಲಾಸ್ಟ್ ಶಾಟ್ ಏನು ಅದ್ಭುತವಾಗಿ ಹೇಳಿದಿರಿ ಉಪ್ಪಿ ಸರ್. ನಾವು ಎಲ್ಲಿ ಫೋಕಸ್ ಮಾಡಬೇಕು ಅನ್ನೋದನ್ನ ಬಹಳ ಇನ್ನೊಂದೆರಡು ಸತಿ ನೋಡಿದ್ರೆ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಲಿಲ್ಲ. ನಾನು ಇವಾಗ ನಿಮ್ಮ ಜೊತೆ ಮಾತಾಡಿದಾಗ ಹೇಳಿದ್ರೆ ಉಪ್ಪಿ ಸರ್, ಏನು ಉಪ್ಪಿ ಸರ್ ಅದು ವಂಡರ್ಫುಲ್ ಉಪ್ಪಿ ಸರ್. ಥಿಯೇಟ್ರಿಂದ ಆಚೆ ಬಂದವರು ಸೈಲೆಂಟಾಗಿ ಬರ್ತಿದ್ರು. ಕೇಳಿದೆ ಏನಂತಂದ್ರೆ, ಸಿನಿಮಾ ಯಾವಾಗಲೂ ಚೆನ್ನಾಗಿಲ್ಲದೆ ಸೈಲೆಂಟಾಗಿ ಬರ್ತಾರೆ, ಯಾಕಪ್ಪ ಅಂತ ಕೇಳಿದೆ ಉಪ್ಪಿ ಸರ್. ನಾನು ಒಂದಷ್ಟು ಜನನ ಶ್ರೀಕಾಂತ್ ಸರ್ ಇನ್ನೂ ಒಂದು 3 ಸತಿ ನೋಡಬೇಕು ಸರ್. ಏನ್ ಸರ್ ಉಪ್ಪಿ ಸರ್ ಸಿನಿಮಾ ಅಂದ್ರೆ ಹಿಂಗಿರುತ್ತೆ ಅಂತ ಎಮೋಷನಲಿ ಸೈಲೆಂಟ್ ಆಗಿ ಕೂತಿದ್ರು. ಅಂದ್ರೆ ಒಂದು ಸಿನಿಮಾನ ಇನ್ನೊಂದೆರಡು ಸತಿ ನೋಡಬೇಕು ಅನ್ನೋದಿದೆಯಲ್ಲ, ಇಟ್ಸ್ ಎ ವಂಡರ್ಫುಲ್, ಇಟ್ಸ್ ಎ ಗ್ರೇಟ್ಫುಲ್. ಇದು ಕನ್ನಡಿಗರ ಹೆಮ್ಮೆ. ಆಲ್ ದಿ ಬೆಸ್ಟ್ ಉಪ್ಪಿ ಸರ್. ಶ್ರೀಕಾಂತ್ ಸರ್, ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಲವ್ ಯು ಉಪ್ಪಿ ಸರ್. ಆಲ್ ದ ಬೆಸ್ಟ್ ಯು ಐ. ಎಲ್ಲರೂ ಕೂಡ ಮಿಸ್ ಮಾಡದೆ ಯು ಐ ಸಿನಿಮಾನ ಥಿಯೇಟರ್ ನೋಡಿ ಆ ಫೀಲ್ ತಗೊಳ್ಳಿ. ಜೈ ಉಪ್ಪಿ ಸರ್.